ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿಯ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಸೋಮವಾರ 3 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 92ನೇ ಕೀರ್ತನೆಯ 14ನೇ ವಚನ. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ಆತುಕೊಂಡು ದೇವರಿಂದ ಬಲ ಹೊಂದಿದಂಥ ಪ್ರತಿಯೊಬ್ಬರು ಕೂಡ ಮುಪ್ಪಿನಲ್ಲಿಯೂ ಫಲಿಸುತ್ತಾ ಪುಷ್ಟಿಯಾಗಿದ್ದು ಶೋಭಿಸುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿತ್ಯವೂ ಫಲಿಸುವುದು. ಕರ್ತನಲ್ಲಿ ಪ್ರೇರೆ, ಈ ಒಂದು ಕೀರ್ತನೆಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ದೇವರ ಉಪಕಾರ, ದೇವರ ನಂಬಿಗಸ್ತಿಕೆ, ದೇವರು ಮಾಡಿದಂತೆ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ಕೀರ್ತನೆಗಾರನು ಹಾಡುತ್ತಾ ಕೊಂಡಾಡುತ್ತಾ ಇದ್ದಾನೆ. ದೇವರು ಅದ್ಭುತವಾಗಿ ತನ್ನನ್ನು ನಡೆಸಿದ್ದಾನೆ ಎಂಬುದಾಗಿ ಹೇಳುವುದಲ್ಲದೆ, ದೇವರು ತನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಪರಾಂಬರಿಸುತ್ತಾನೆ ಎಂಬುದಾಗಿ ಇಲ್ಲಿ ನೋಡಬಹುದು. ಮತ್ತು ದೇವರು ತನ್ನ ಮಕ್ಕಳಿಗೆ ಕೊಡುವಂಥ ಆಶೀರ್ವಾದ ಅಸಾಧ್ಯವಾಗಿ ಕಾಣಿಸಿದರೂ ಅದು ಖಂಡಿತವಾಗಿಯೂ ನಿಜವಾಗಿ ನಿಲ್ಲುವಂಥದ್ದು. ಈ ವಾಕ್ಯದಲ್ಲಿ ಹೇಳುವಂಥದ್ದೇನೆಂದರೆ, ಮುಪ್ಪಿನಲ್ಲಿಯೂ ಫಲಿಸುವರಂದ್ರೆ ದೇವರನ್ನು ನಂಬಿದಂಥ ಆತುಕೊಂಡಂಥ ಜನಾಂಗದವರಲ್ಲಿ ಮುಪ್ಪಿನಲ್ಲಿಯೂ ಕೂಡ ಫಲಿಸುವಂಥ ಶಕ್ತಿಯನ್ನು, ಬಲವನ್ನು, ಆರೋಗ್ಯ, ಆಶೀರ್ವಾದವನ್ನು ಕೊಡುತ್ತಾನೆ. ಇದರ ಅರ್ಥ ಇಷ್ಟೇ, ಎಷ್ಟು ಯಾವ ರೀತಿಯಾದಂಥ ಬಲಹೀನತೆ ಇದ್ದರೂ ಕೂಡ ದೇವರು ತನ್ನ ಜನರನ್ನು ಆಶೀರ್ವದಿಸುವಾಗ ಅದು ಎಲ್ಲದಕ್ಕಿಂತ ಮೀರಿ, ಎಲ್ಲದಕ್ಕಿಂತ ಉನ್ನತವಾಗಿರ್ತಕ್ಕಂಥದ್ದೇ. ಅದಕ್ಕೆ ದೇವರನ್ನು ಆತುಕೊಂಡಂಥವರು ಯಾವಾಗಲೂ ದೇವಾಶೀರ್ವಾದದಿಂದ ತುಂಬಿರುವಂಥವರು. ಕರ್ತನಲ್ಲಿ ಪ್ರೇರೆ, ನಾವು ದೇವರನ್ನು ಆತುಕೊಂಡಿರುವುದಾದರೆ ನಮ್ಮ ಬಲಹೀನತೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಎಲ್ಲವನ್ನು ಮೀರಿ ದೇವರು ಉನ್ನತವಾದಂಥ ಸ್ಥಿತಿಗೆ ನಮ್ಮನ್ನು ಏರಿಸಿ ನಡೆಸುವಂಥವನಾಗಿದ್ದಾನೆ. ವಯಸ್ಸಾದರೂ ಅಥವಾ ಮುಪ್ಪಿನಲ್ಲಿದ್ದರೂ ಫಲಿಸುವಂತೆ ಮಾಡುವನು. ಅಷ್ಟು ಮಾತ್ರವಲ್ಲದೆ ಸದಾಕಾಲವೂ ಪುಷ್ಟಿಯಾಗಿರುವಂತೆ ಮಾಡುವಂಥವನಾಗಿದ್ದಾನೆ. ಯಾವಾಗ ದೇವರನ್ನು ಆತುಕೊಂಡು ದೇವರ ಬಲದಿಂದ ಜೀವಿಸುತ್ತಾ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೋ ಆಗಲೇ ದೇವರು ತನ್ನ ಮಕ್ಕಳಿಗೆ ಬಲವನ್ನು, ಸಮಾಧಾನ, ಆಶೀರ್ವಾದ, ನಂಬಿಕೆ, ಜ್ಞಾನ ಎಲ್ಲವನ್ನು ಕೊಡುವಂಥವನಾಗಿದ್ದಾನೆ. ಕೊಡುತ್ತಾ ಅದರ ಮೂಲಕವಾಗಿ ಮಹಿಮೆ ಹೊಂದುವಂಥವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ನೀನು ನಿನ್ನ ಜನರನ್ನು ಎಷ್ಟು ಅದ್ಭುತವಾಗಿ ಆಶೀರ್ವದಿಸುತ್ತಿ ಎಂಬುದಾಗಿ ತೋರಿಸಿಕೊಟ್ಟಿದೆ. ಕೈ ಹಿಡಿದು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.